ಬರುವ ಮಾರ್ಚ್ ತಿಂಗಳ ಒಳಗೆ ಎಲ್ಲ ಅನುದಾನವನ್ನು ಬಳಕೆ ಮಾಡಿಕೊಂಡು ಯಾವುದೇ ಅನುದಾನವು ಹಿಂದಕ್ಕೆ ಹೋಗದ ಹಾಗೆ ನೋಡಿಕೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ ಎನ್ವಿ ಗೋಪಾಲಕೃಷ್ಣ. ಸೋಮವಾರ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಎಲ್ಲ ಅಧಿಕಾರಿಗಳು ತಮ್ಮ ಅನುದಾನವನ್ನು ಮಾರ್ಚ್ ತಿಂಗಳ ಒಳಗೆ ಒಳ್ಳೆಯ ಕೆಲಸಕ್ಕೆ ಬಳಸಿಕೊಂಡು ಯಾವುದೇ ಅನುದಾನವನ್ನು ಹಿಂದಕ್ಕೆ ಹೋಗದ ಹಾಗೆ ನೋಡಿಕೊಳ್ಳಬೇಕು. ಇಲ್ಲದಿದ್ದಲ್ಲಿ ನೀವು ಬೇರೆಡೆಗೆ ವರ್ಗಾವಣೆ ಮಾಡಿಸಿಕೊಂಡು ಹೋಗಬಹುದು ಎಂದು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು. ನಾನು ಈ ಬಾರಿ ಶಾಸಕನಾಗಿ ಬಂದ ಮೇಲೆ ತಾಲೂಕು ಉತ್ತಮ ಪ್ರಗತಿಯಲ್ಲಿ ಇದೆ ಎಂದು ಅಂದುಕೊಂಡಿದ್ದೆ. ಇಲ್ಲಿ ಕಳೆದ ಬಾರಿ ಶಾಸಕರು ಸಚಿವರಾಗಿದ್ದು ಉತ್ತಮ ಕೆಲಸ ಮಾಡಿದ್ದಾರೆ ಎಂದು ಅಂದುಕೊಂಡಿದ್ದೆ. ಆದರೆ ಕಳೆದ 10 ವರ್ಷಗಳಿಂದ ಹೇಗಿದೆಯೋ ಹಾಗೆ ಇದೆ. ಇಲ್ಲಿನ ಅಧಿಕಾರಿಗಳು ಜನರು ಹಾಗೆ ಇದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ಸಭೆಯಲ್ಲಿ ಸಿಡಿಪಿಒ, ಪಿಡಬ್ಲ್ಯೂಡಿ, ಆರೋಗ್ಯ ಇಲಾಖೆ, ಅಬಕಾರಿ ಇಲಾಖೆ ಇನ್ನು ಅನೇಕ ಇಲಾಖೆಯ ವರದಿಗಳನ್ನು ತಿಳಿದುಕೊಂಡಿದ್ದು ಅದರ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧಿಕಾರಿಗಳ ವಿರುದ್ಧ ಬೇಸರ ವ್ಯಕ್ತಪಡಿಸಿದರು. ನನ್ನ ಅವಧಿಯಲ್ಲಿ ಸುಮಾರು 100 ಕೋಟಿಯ ಕೆಲಸ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ನನ್ನ ಅನುದಾನದಲ್ಲಿ ಯಾವ ಕೆಲಸ ಮಾಡಬೇಕೋ ಅದನ್ನು ನಾನು ಅಚ್ಚುಕಟ್ಟಾಗಿ ಮಾಡಿಕೊಂಡು ಹೋಗುತ್ತೇನೆ ಎಂದರು. ಮುಂದಿನ ದಿನಗಳಲ್ಲಿ ನಿಮ್ಮ ಸಹಕಾರ ಇದ್ದಲ್ಲಿ ಉತ್ತಮ ಕೆಲಸ ಮಾಡಲು ಸಹಕಾರವಾಗುತ್ತದೆ ಎಂದರು. ಪ್ರಾಕ್ಟಿಕಲಿ ಜನ ಅಲ್ಲಿ ಅನುಭವಿಸ್ತಕ್ಕಂಥ ಸಮಸ್ಯೆಗಳು ಸುಮಾರು 25-30 ಕೋಟಿ ರೂಪಾಯಿ ಆಲ್ರೆಡಿ ನಾವು ಇನ್ವೆಸ್ಟ್ಮೆಂಟ್ ಈಗ SSCDP ಒಂದು 20 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ನಮ್ಮ ಭಾಗದಲ್ಲಿ ನಾಗಸಂದ್ರ ಭಾಗದಲ್ಲಿ ಮಾಡಿದ್ವಿ. ಬೆಳಗಾವಿಗೆಲ್ಲ 10 ಕೋಟಿ ರೂಪಾಯಿ ದುಡ್ಡು ಹಾಕಿದ್ವಿ. DFL ಬಂದಿರತಕ್ಕಂಥ 12 ಕೋಟಿ, ಮೈನರ್ ಇರಿಗೇಷನ್, ಹೆಲ್ತು, PWD ಎಲ್ಲದಕ್ಕೂ ಅನುಕೂಲ ಮಾಡ್ತಕ್ಕಂಥ ಯೋಜನೆಗಳನ್ನ ಹಾಕ್ಕೊಂಡಿದ್ವಿ. ಜನಸಂಪರ್ಕ ಎಲ್ಲಿರಬೇಕು, ಎಲ್ಲಿ ಸಮಸ್ಯೆಗಳು ಅಗರವಾಗಿದ್ದಾವೋ, ಯಾವ ಸಮಸ್ಯೆಗಳು ಸ್ಪಂದಿಸ್ತಕ್ಕಂಥ ಕೆಲಸಗಳ ಆದ್ಯತೆ ಮಾಡಬೇಕು, ಆದ್ಯತೆ ಮೇಲೆ ನಾವು ಈ ಕೆಲಸಗಳನ್ನು ತಗೊಂಡಿದ್ದೀವಿ. ಈಗ ಬಂದು ಒಂದು 2-3 ತಿಂಗಳಲ್ಲಿ ಸುಮಾರು ಒಂದು 15 ಕೋಟಿ ರೂಪಾಯಿ ಕ್ಯಾಪಿಟಲ್ ಸೀನಲ್ಲಿ ತಗೊಂಡಿದ್ವಿ. ಈಗ ಅದೇ ರೀತಿಯಲ್ಲಿ ಇನ್ನೂ ಒಂದು 10 ಕೋಟಿ ರೂಪಾಯಿ ದುಡ್ಡು ಬರ್ತದೆ. ರಸ್ತೆಗಳು ಇನ್ನೊಂದು ಎಲ್ಲಿ ಹಾಳಾಗೋಗಿದ್ದು ಅದನ್ನು ನಾನು ಪ್ರಿಯಾರಿಟಿ ಮೇಲೆ ಅದನ್ನು ತಗೊಂಡು ಅದನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ. ಆಮೇಲೆ ಸುಮಾರು 20 ಕೋಟಿ SHDP ಖರ್ಚು ಮಾಡಿದ್ವಿ. ಅದೇ ರೀತಿ DMF ಫಂಡಿಂಗಲ್ಲಿ ಕೂಡ 12 ಕೋಟಿ ರೂಪಾಯಿ ನಾವು ಬರ್ತಕ್ಕಂಥ 5-6 ಕೋಟಿ ಅದನ್ನು ಡಿಮ್ಯಾಂಡ್ ಮಾಡಿ 12 ಕೋಟಿ ರೂಪಾಯಿ ರೊಕ್ಕ, 14 ಕೋಟಿ ರೂಪಾಯಿ ರೊಕ್ಕ DMFಗೆ ತಗೊಂಡಿದ್ದಾಗಲೇ ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ಸ್ ಕೊಟ್ಟಿದ್ದೀನಿ. ಇಲ್ಲೇನು ಲೆಕ್ಕ ಆಗಿದ್ದು ಸುಮಾರು ಹೆಚ್ಚು ಕಡಿಮೆ ಒಂದು 100 ಕೋಟಿಗೆ ಹೆಚ್ಚು ಕಡಿಮೆ ನಾವು ಕೆಲಸ ಮಾಡಿದ್ವಿ. ಇನ್ನು ನಮ್ಮ ಅನುದಾನದಲ್ಲಿ ಬರ್ತಕ್ಕಂಥ ಎಲ್ಲೆಲ್ಲಿ ಆದ್ಯತೆ ಮೇಲೆ ಅದನ್ನು ಕೆಲಸ ಮಾಡಬೇಕು, ಆದ್ಯತೆ ಮೇಲೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತೇನೆ. ನಾನೇನಾದರೂ ಬರಬೇಕಾದ್ರೆ ಸ್ವಲ್ಪ ಡೆವಲಪ್ಮೆಂಟಿಗೆ ಆದ್ಯತೆ ಕೊಡಬೇಕು, ಇಲ್ಲಿ ಏನಾದರೂ ಮಾಡಬೇಕನ್ನೋಂಥ ಆಸೆ ಇಟ್ಕೊಂಡು ನಾನು ಬಂದೆ. ಬಟ್ ಇಲ್ಲಿರ್ತಕ್ಕಂಥ ಸಮಸ್ಯೆಗಳು ಬೇರೆ ರೀತಿಯಲ್ಲಿದ್ದಾವೆ. ಹಿಂದೆ 10 ವರ್ಷಕ್ಕೆ ಹಿಂದೆ ಇದ್ದಂಥ ಸಮಸ್ಯೆಗಳು ಅದಕ್ಕಿನ್ನೂ ಕಡಿಮೆ ಆಗಿರ್ಬೋದು ಅಂತ ನಾನು ಊಹೆ ಮಾಡ್ಕೊಂಡು, ಯಾಕಂದರೆ ಹಿಂದೆ MLA ಮಿನಿಸ್ಟ್ರಾಗಿದ್ದವರು, ಅದೇ ರೀತಿಯಲ್ಲಿ ಇನ್ಯಾರೋ MLA ಅಂಥ ಪರಿಸ್ಥಿತಿಗಳಲ್ಲಿ ಏನಾಗಿದೆ, ಯಾವುದಕ್ಕೂ ಉದ್ಧಾರ ಆಗ್ತಕ್ಕಂಥ ಅವಕಾಶಗಳಾಗಿಲ್ಲ. ಹಂಗಂತೇಳಿ ನಾವು ದೇವರು ಅಲ್ಲ, ಅಂದ್ಕೊಂಡಿದ್ದೆಲ್ಲ ಮಾಡಿಬಿಡ್ತೇವೆ ಅಂತ ಆಗೋದು. ಯಥ ರಾಜ ತಥ ಪ್ರಪಂಚ, ನೀವು ಹೆಂಗಿದ್ರೆ ನಾನು ಹೆಂಗೆ ಇರ್ತೀನಿ. ನಾನು ರಾಜ ಅಲ್ಲ, ಜನಗಳೇ ರಾಜರಿಲ್ಲ, ನಾನೇ ಪ್ರಜೆ. ಆ ಪರಿಸ್ಥಿತಿ ಬಂದಿದೆ. ಇವೆಲ್ಲ ಕೋಆಪರೇಟ್ ಮಾಡಿದ್ರೆ ಒಂದೊಳ್ಳೆ ಕೆಲಸ ನಾವು ಮಾಡ್ಬೋದು. ಜಾಸ್ತಿ ಮಾಡೋಕ್ಕಂತ ಮಿನಿಮಮ್ ಕೆಲಸ ಏನು ಮಾಡಬೇಕು ಅಷ್ಟಕ್ಕಲ್ಲ ಮಾಡ್ತಕ್ಕಂಥ ಕೆಲಸಗಳು ನಾವು ಮಾಡಬೇಕು. ನಾವೆಲ್ಲಿ ಕೂತ್ಕೊಂಡು ಫ್ರೀಯಾಗಂತೂ ನಾನು ಎಲ್ಲಿ ಕೂತ್ಕೊಂಡಿಲ್ಲ. ನನ್ನ ಕೆಲಸ ಎಲ್ಲಿ ಇಟ್ಕೊಂಡ್ರು ಕೂಡ ಪೆನ್ನು ಪೇಪರ್ಗೆ ಕೆಲಸ ಮಾಡ್ತಾನೆ ಇರ್ತಾರೆ. ನಾನು ಫೋನ್ಗೆ ಯಾವಾಗಲೂ ಸರ್ಕಾರಕ್ಕೆ ಮೀಸಲಾಗಿಟ್ಟಿರ್ತೀನಿ. ಒಂದು ದಿವಸ ಕೂಡ ನಾನು ಯಾರಿಗೂ ಕಾಂಟ್ಯಾಕ್ಟ್ ಮಾಡೋದೇ ಇರಲ್ಲ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಕೆಲಸಗಳು ಮಾಡಿಸ್ತಕ್ಕಂಥ ಕೆಲಸಗಳು ಕೊಡ್ತೀನಿ. ಸ್ಪೆಷಲಿ 8 ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸಾಹೇಬರ ಅಧ್ಯಕ್ಷತೆಯಲ್ಲಿ ಇವತ್ತು ಈ ಪ್ರಗತಿ ಪರಿಶೀಲನಾ ಸಭೆ ಮಾಡಿದ್ವಿ. ಯಾವ ಡಿಪಾರ್ಟ್ಮೆಂಟ್ಗೆ ಏನು ಟಾರ್ಗೆಟ್ ಇದೆ ಅಂತ ತಿಳ್ಕೊಂಡು ತಾವು ದಯವಿಟ್ಟು ಕಂಪ್ಲೀಟ್ ಮಾಡಲೇಬೇಕು. ನೋಡಿ, ಈಗ ಆನ್ಗೋಯಿಂಗ್ ಅಂತೇಳಿ ಈಗ ಇವತ್ತು 23ನೇ ತಾರೀಕಲ್ಲಿ ಇವತ್ತು ಹೇಳ್ತಾ ಇದ್ದೀರಾ. ನೆಕ್ಸ್ಟ್ 15th ಕಮಿಂಗ್ ಅಪ್ ಜಾನ್ ಅದರಲ್ಲಿ ದಯವಿಟ್ಟು ಎಲ್ಲ ಕಂಪ್ಲೀಟ್ ಮಾಡಬೇಕು ಅಂತ ನಿಮ್ಮಲ್ಲಿ ನಾನು ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ಟೈಮಿಂಗ್ಸ್ ಇಲ್ಲ. ಅರ್ಥ ಆಯ್ತಾ? ಯಾವ ಟೈಮಲ್ಲಿ ಯಾವ ಸ್ಟೆಪ್ ಅಲ್ಲಿ ಅದರಲ್ಲಿ ಲಾಕ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಅರ್ಥ ಆಯ್ತಾ? ದಯವಿಟ್ಟು ನಿಮಗೆ ಕೊಟ್ಟಿರ್ತಕ್ಕಂಥ ಟಾಸ್ಕ್ ಅನ್ನ ಇನ್ ಟೈಮ್ ಒಳಗೆ ಮಾಡಬೇಕು ಅಂತೇಳಿ ಈ ಸಭೆಯಲ್ಲಿ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಹೇಳ್ತಾ ಇದ್ದೀನಿ. ಈ ಒಂದು ಕೆಲಸವನ್ನ ಇನ್ನು ಆಮೇಗತಿಯಲ್ಲಿ ಸಾಕ್ತಾ ಇದೆ ನಮ್ದು. ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಕು.
ಏನೋ ಪ್ರಾಬ್ಲಮ್ ಇದ್ರೆ ನನಗೆ ಮಾತಾಡಿ, ನಾನು ಸಾಹೇಬ್ರ ಹತ್ರ ಚರ್ಚೆ ಮಾಡ್ತೀನಿ. ನೀವೆಲ್ಲ ರೆಡಿ ಮಾಡ್ಕೊಂಡು ಕುತ್ಕೊಂಡಿದ್ದಾದ್ಮೇಲೆ ಫೈನಲ್ ಮೂಮೆಂಟ್ಸ್ ಬಂದ್ಮೇಲೆ ಸಾಹೇಬ್ರ ಹತ್ರ ತಗೊಂಡು ಹೋದಾಗ ನೆಕ್ಕಪ್ ಮೂಮೆಂಟ್ಸ್ ಸಾಹೇಬ್ರ ಹತ್ರ ಏನ್ ಮಾಡ್ತಾರೆ? ಅದಕ್ಕೊಂದು 20 days 15 days ಟೈಮ್ ಬೇಕಾ? ಆ ಲೆಟ್ರಿ ಅಲ್ಲಿದೆ, ಈ ಪೇಮೆಂಟ್ ಬರಬೇಕಾಯಿತು, ಅನುದಾನ ಬರಬೇಕಾಯಿತು ಅಂತಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಇನ್ಕ್ಲೂಡಿಂಗ್ ಆಫ್ ಆಲ್ ಆಫೀಸರ್ಸ್. ದಯವಿಟ್ಟು ನಮ್ಮ ತಾಲೂಕು ಹಿಂದುಳಿದ ತಾಲೂಕಿದೆ, ದಯವಿಟ್ಟು ಎಲ್ಲರೂ ಸೇರಿ ಟೀಮ್ ವರ್ಕ್ ಮಾಡಬೇಕು. ಎಲ್ಲರೂ ಸೇರಿ ಟೀಮ್ ವರ್ಕ್ ಮಾಡೋಣ. ನಮ್ಮ ತಾಲೂಕು ಒಳ್ಳೆ ಹೆಸರು ಬರಬೇಕು. ಕೊಟ್ಟಿರ್ತಕ್ಕಂಥ ಅನುದಾನ ಇನ್ ಟೈಮ್ ಒಳಗೆ ಖರ್ಚಾಗಬೇಕಷ್ಟು. ಯಾಕಂದ್ರೆ ತುಂಬಾ ಸೀರಿಯಸ್ ಇದೆ. ಸರ್ಕಾರದ ಅನುದಾನ ಬಂದಿರತಕ್ಕಂಥದ್ದು ನಾವು ಖರ್ಚು ಮಾಡಲಿಲ್ಲ ಅಂತಂದ್ರೆ, ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಡಲಿಲ್ಲ ಅಂತಂದ್ರೆ, ನಾವು ಅನುದಾನ ಖರ್ಚು ಮಾಡೋದು ಒಂದೇ, ಬಿಟ್ಟರು ಒಂದೇ ಅನ್ನಂಗ. ನಾವು ಖರ್ಚು ಮಾಡಿದ್ರೆ ನೆಕ್ಸ್ಟ್ ಅಮೌಂಟ್ ಮತ್ತೆ ಸಾಹೇಬ್ರ ಕಡೆಯಿಂದ ತರಿಸ್ಕೊಳ್ಳೋಕೆ ಏರ್ಪಾಟ್ ಮಾಡ್ತೀವಿ. ಆ ಪರ್ಮಿಷನ್ ತಗೊಂಡ್ಮೇಲೆ ಮೊಳಕಾಲ್ಮೂರಲ್ಲಿ ಯಾವ ಮೂಲಿಗೆ ಹಾಳಾಗೋಗಿ ಎಲ್ಲ ಬಾರ್ಡರ್ ಆಂಧ್ರ ಬಾರ್ಡರ್, ನಮ್ಮ ಸ್ಟೇಟ್ ಬಾರ್ಡರ್ ಇರ್ತದೆ, ಅಲ್ಲಿ ಕಮ್ಮಿ ಆಗುತ್ತೆ ಇಲ್ಲ ಜಾಸ್ತಿ ಆಗುತ್ತೆ ಅಂತೇಳಿ ಅವ್ರು ಈ ಕಡೆ ಬಂದಲ್ಲಿ ಜಾಸ್ತಿ ಅಲ್ಲಿ ಏನ್ ಹೇಳ್ತಾರೆ, ಇಲ್ಲಿ ಜನರು ಹೆಣ್ಣು ಮಕ್ಕಳೆಲ್ಲ ಬರ್ತಾರೆ. ಗಂಡು ಮಕ್ಕಳು ಯಾರು ಬಂದು ಸರ್ ಅಲ್ಲಿ ಬೇಡ ಅಂತ ದಯವಿಟ್ಟು ಬೇಡ ಸರ್ ಅಂತ ಯಾರು ಹೇಳಿದ್ರು? 100ಕ್ಕೆ 80 ಭಾಗ ಯಾರು ಬಂದಿಲ್ಲ. ಹೆಣ್ಣು ಮಕ್ಕಳು ಮಾತ್ರ 100ಕ್ಕೆ 80 ಭಾಗ ಹೆಣ್ಣು ಮಕ್ಕಳು ಜಾಸ್ತಿ ಬರ್ತಾರೆ. ನಮ್ಮ ಏನು ಕೇಳ್ತಾರೆ ಗೊತ್ತಾ? ನಿಮ್ಮ ಕೈಯಲ್ಲಿ ನೀವು ಕಾಲೇಜ್ ನಮ್ಮ ಊರಿನ ಪಕ್ಕದಲ್ಲಿ ಮದ್ದು ತೆಗೆಸಿಸ್ಕೊಂಡು ಎಲ್ಲ ಅಂತ ಇವ್ರು ನೋಡಿದ್ರೆ ಸರ್ಕಾರದವರು ಟಾರ್ಗೆಟ್ ಕೊಡ್ತಾರೆ, ಇಷ್ಟು ಕಂಪಲ್ಸರಿ ನಾವು ಕುಡಿಸ್ತಾ ಹೋದ್ರೆ ಅವ್ರು ನಮಗೆ ಕುಡಿಸ್ಬಿಡ್ತಾರೆ ಅಂತ ಇಟ್ಕೊಂಡ್ಬಿಡ್ತಾರೆ. ಅವರು ಟಾರ್ಗೆಟ್ ಎಷ್ಟೇ ಕೋಟಿ ಮಾಡಬೇಕು, ಬ್ಯಾಟ್ ತಗೊಂಡು ಹೊಡೆದಾದ್ರೂ ಟಾರ್ಗೆಟ್ ತಗೊಂಡು ಹೊಡಬೇಕು. ಈ ಕೆಲಸ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಟಿ ಜಗದೀಶ್, ಇಒ ಹನುಮಂತರಾಯಪ್ಪ, ತಾಲೂಕು ಮಟ್ಟದ ಅಧಿಕಾರಿಗಳು ಬಿಒ ನಿರ್ಮಲಾದೇವಿ, ಸಿಡಿಪಿಒ ಪಿಡಬ್ಲ್ಯೂಡಿ ಲಕ್ಷ್ಮೀನಾರಾಯಣ್, ಕೃಷಿ ಎಇ ಪ್ರಕಾಶ್, ತೋಟಗಾರಿಕೆ ಸುಧಾಕರ್, ಇನ್ನು ಕೆಲ ಅಧಿಕಾರಿಗಳು ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.